ಭೀಮವಾದ ನ್ಯೂಸ್ಗೆ ಸ್ವಾಗತ. ಆಕಸ್ಮಿಕವಾಗಿ ಕಾರಿನಲ್ಲಿ ಬೆಂಕಿ, ಸಂಪೂರ್ಣ ಸುಟ್ಟು ಕರಕಲಾಗಿರುವ ಇಂಡಿಕಾ ಕಾರು. ಬಾಗಲಕೋಟೆ ತಾಲೂಕಿನ ಕಲಾದಗಿ ಠಾಣಾ ವ್ಯಾಪ್ತಿಯ ದೇವನಾಳ ಆರ್ಸಿ ಹಲ್ಕಿ ಅವರ ತೋಟದ ಹತ್ತಿರ ಇಂಡಿಕಾ DLS KA 29 M3296 ಕೃಷ್ಣಪ್ಪ ರಾಮಪ್ಪ ಬಡಿಗೇರ್ ಅವರ ಮಾಲೀಕತ್ವದ ಕಾರು. ಇದು ಸದರೆಯವರು ಮತ್ತು ಮೌನೇಶ್ ಬಡಿಗೇರ್, ನಾಗಲಿಂಗಪ್ಪ ಬಡಿಗೇರ್, ಪ್ರಸನ್ನ ಬಡಿಗೇರ್ ಎಲ್ಲರೂ ಸಾಕಿನ್ ಕಲಾದಗಿರವರು ಸೇರಿ ಬಾಗಲಕೋಟೆ ಆಸ್ಪತ್ರೆಗೆ ಬಂದು ಮರಳಿ ಕಲಾದಗಿ ಕಡೆಗೆ ಹೋಗುವ ಸಮಯದಲ್ಲಿ ಕಾರಿನ ಬಾನೆಟ್ನಲ್ಲಿ ಹೊಗೆ ಕಾಣಿಸಿಕೊಂಡಾಗ ಕಾರನ್ನ ರಸ್ತೆಯ ಪಕ್ಕಕ್ಕೆ ನಿಲ್ಲಿಸಿ ನೋಡಿದಾಗ ಬೆಂಕಿ ಹತ್ತಿರುವುದನ್ನು ಗಮನಿಸಿ ಎಲ್ಲರೂ ಕೆಳಗೆ ಇಳಿದಿರುತ್ತಾರೆ. ಕಾರಿಗೆ ಹತ್ತಿದ ಬೆಂಕಿಯು ಹೆಚ್ಚಾದಂತೆ ಕಲಾದಗಿ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜನರು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳಕ್ಕೆ ಕಲಾದಗಿ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ಪರಿಶೀಲನೆ ಮಾಡುತ್ತಿದ್ದು ಈ ಘಟನೆಯಲ್ಲಿ ಯಾವುದೇ ಜೀವಹಾನಿಯಾಗಿರುವುದಿಲ್ಲ ಎಂದು ತಿಳಿದು ಬಂದಿದೆ. ವರದಿ ತೌಸಿಫ್ ಕೇರೂರ್, ಬಾಗಲಕೋಟೆ. ನಾವು ಕೃಷ್ಣಪ್ಪ ರಾಮಪ್ಪ ಬಡಿಗೇರ ಸಾಕಿನ ಕಲಾದಗಿರಿ ಆದ್ರೆ ನಾವು ಬಾಗಲಕೋಟೆಗೆ ಪಠ್ಯದ ಡಾಕ್ಟರ್ ಕಡೆ ನಮ್ಮ ಬ್ರದರಿಗೆ ತೋರ್ಸಕ್ಕೆ ಹೋಗಿದ್ದೀವಿ ರೀ. ಅದು ಅಲ್ಲಿ ಹೋಗಿ ಅವ್ರು ಚೆಕ್ ಮಾಡಿಸಿ ಅದು MRI ಸ್ಕ್ಯಾನ್ ಹೇಳಿದ್ರು ಎಲ್ಲ ಮಾಡ್ಕೊಂಡು ಬರೋದು ಲೇಟ್ ಆಗ್ತದೆ. ಹೋಗುವಾಗ ಹೆಂಗೆ ಹೋಗಿದ್ವಿ, ಬರುವಾಗ ನಾವು ಕುಸಿಗೇರಿ ದಾಟಿ ಬಂದ ನಂತರ ಗಾಡಿಗೆ ಸ್ವಲ್ಪ ಸ್ಮೆಲ್ ಬರಕತ್ತಿ ಅದು ನಾವು ನಮ್ಮ ಹುಡುಗನ ಡ್ರೈವಿಂಗ್ ಗಾಡಿ ಹೊಡಿಯಕತ್ತಿದ್ದ. ಆದ್ರೆ ಸೈಡ್ ಹಚ್ಚಪ್ಪ ಏನೋ ಸ್ಮೆಲ್ ಬರಕತ್ತೈತಿ, ಏನೋ ವಾಸನೆ ಬಂತು ಅಂತ ಹೇಳಿ ಸೈಡ್ ಹಚ್ಚಿದ್ವಿ. ಸೈಡ್ ಹಚ್ಚಿದ ಕೂಡಲೇ ಎಕ್ದಮ್ ಅವ್ನ ಮುಂದೆ ಬಾನಟ್ದಾಗ ಬೆಂಕಿ ಕಾಣಕೈತಿ. ನಮ್ಮ ಹುಡುಗ ಇಳಿದ ಬಾನಟ್ ಓಪನ್ ಮಾಡಿ ಗುದ್ದಾಡಿದ್ರೆ ಕೆಲಸ ಆಗಲಿಲ್ಲ. ಅದು ಬೆಂಕಿ ಸಣ್ಣ ಚಾಲು ಆಗ್ತೇವೆ. ನಾವು ನಮ್ಮ ಬ್ರದರ್ ಕರ್ಕೊಂಡು ಹಂಗೆ ಸಣ್ಣ ನಮ್ಮ ಮೊಮ್ಮಗ ಇದ್ದ. ನಾವು ಅಷ್ಟು ಕಡೆಕಾಗಿ ಹೊರಗೆ ಬಂದುಬಿಟ್ಟಿವಿ ರೀ. ಎಷ್ಟು ಜನ ಇದ್ರಿ ಗಾಡಿಯಾಗ? 4 ಜನ ಇದ್ದೀವಿ ರೀ. ಬಾಗಲಕೋಟೆ ಹೋಗಿದ್ರಿ? ಬಾಗಲಕೋಟೆಗೆ ರೀ ಪಠ್ಯದ ದವಾಖಾನೆ ಹೋಗಿದ್ವಿ ರೀ. ಆಕಸ್ಮಿಕ ಆಗಿದ್ದ? ಆಕಸ್ಮಿಕ ರೀ. ಅದು ಏನು ಪಾಲ್ಟ್ ಅನ್ನೋದು ಗೊತ್ತಾಗಲಿಲ್ಲ. ಸ್ಮೆಲ್ ಗಾಡಿ ಒಳಗೆ ಸ್ಮೆಲ್ ಬಂತ್ರಿ. ನಮ್ಮ ಹುಡುಗ ಮಗಳಿಗೆ ಹೇಳಿದ ಕೂಡಲೇ ಸೈಡ್ ಹಚ್ಚಪ್ಪ ಏನೋ ವಾಸನೆ ಬರಕತ್ತೈತಿ ಚೆಕ್ ಮಾಡಂದಿವಿ. ಅಷ್ಟೊತ್ತಲ್ಲಿ ಸೈಡ್ ಹಚ್ಚಿ ನೋಡಿದ್ಲೆ ಮುಂದೆ ಬಾವಂಟದಾಗ ಬೆಂಕಿ ಬಂದ್ರಿ, ಸಣ್ಣಂಗೆ ಬಂತ್ರಿ. ಅದು ನಮ್ಮ ಗಾಡಿಯಾಗ ಒಂದು ಬಾಟ್ಲಿ ನೀರು ಇತ್ತು. ಆ ನೀರು ಹಾಕಿದ್ರು ಅದು ಏನು ಕೆಲಸ ಆಗಲಿಲ್ಲ. ಹಂಗೆ ಎಕ್ದಮ್ ಹಂಗೆ ತೊಗೊಂಡು ಬಿಡ್ತೀರಿ ಅವರು. ಮತ್ತು ಇಲ್ಲಿ ಕಲಾದಗಿ ಸಾಹೇಬ್ರು PSI ಸಾಹೇಬ್ರು ಬಂದು ಮತ್ತು ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ತರಿಸಿದ್ರಿ. ಅದೊಂದು ದೊಡ್ಡ ಉಪಕಾರ ಮಾಡಿದ್ರು ಅವರು.